ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟೇ ಅನುಮತಿ ಇಲ್ಲ, ಬೇರೆ ಕಡೆಗೆಲ್ಲ ಅನುಮತಿ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ನೆಲಸಮ ಮಾಡಿದ್ದರಿಂದ ಅದು ಕೋರ್ಟಲ್ಲಿ 2-3 ಕೇಸುಗಳಾಗಿದ್ದಾವೆ. ಅದರ ವಿರುದ್ಧವಾಗಿ ಕೋರ್ಟ್ ಆದೇಶ ಇದೆ, ಅಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಡಬೇಡಿ ಅಂತ. ಈಗ ಸರ್ಕಾರದ ಅಂಗಳದಲ್ಲಿದೆ ಆ ವಿಷಯ. ಸರ್ಕಾರ ಅದನ್ನು ಬಗೆಹರಿಸಿದ ತಕ್ಷಣ ಮತ್ತೆ ಅಭಿಮಾನ್ ಸ್ಟುಡಿಯೋದಲ್ಲಿ ಪೂಜೆ ಮಾಡ್ತೀವಿ. ಅದೊಂದಿಲ್ಲ ಅನ್ನೋದು ಬಿಟ್ಟರೆ 75ನೇ ಅಮೃತ ಮಹೋತ್ಸವಕ್ಕೆ ಏನೆಲ್ಲ ಆಗಬೇಕೋ ಅದು ರಾಜ್ಯದಾದ್ಯಂತ ಆಗ್ತಿದೆ. ಇಡೀ ಮೈಸೂರಲ್ಲಿ ಆಗ್ತಾಯಿದೆ, ಬೆಂಗಳೂರಿನ ಗಲ್ಲಿಗಳಲ್ಲಿ ನೀವು ಕಟೌಟ್ಗಳನ್ನು ನೋಡ್ಬೋದು. ಮತ್ತು ಅನ್ನದಾನ ಆರ್ಕೆಸ್ಟ್ರಾಗಳಾಗ್ತಾ ಇರ್ಬೋದು. ಇವತ್ತು ಇಲ್ಲಿ ಅಭಿಮಾನ ಸ್ಟುಡಿಯೋ ಹತ್ರ ಬಂದಂಥ ನೋಡಿ, ಇವತ್ತು 1000 ಜನ ಇಲ್ಲಿ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಅಭಿಮಾನ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದಂಥವ್ರು ಇವರೆಲ್ಲ. ಯಾಕಂದರೆ ಅವರಿಗೆ ಅಲ್ಲಿ ಅಭಿಮಾನಿ ಸ್ಟುಡಿಯೋಗೆ 2010ರಿಂದ ನಿರಂತರವಾಗಿ ಹೋಗಿ ಅಭ್ಯಾಸ. ಯಜಮಾನರ ಬರ್ಡೇಗೆ ಅಲ್ಲಿ ಸಿಗ್ತಾರೆ ಅನ್ನೋಂತಹ ನಂಬಿಕೆ. ಅವರಲ್ಲಿ ಹೋಗಿರ್ತಾರೆ. ಇವತ್ತು ಪೊಲೀಸರು ಬಂದೋಬಸ್ತ್ ಮಾಡಿಬಿಟ್ಟು ಅಲ್ಲಿ ತೊಂದರೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಆ ಕಾರಣಕ್ಕೆ ಇವರು ವಾಪಸ್ ಹೋಗ್ತಾ ಇರಬೇಕಾದ್ರೆ ಅವರಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ಇಲ್ಲೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲೂ ಸ್ವಲ್ಪ ಸಮಸ್ಯೆಗಳಿತ್ತು ಆರಂಭದಲ್ಲಿ, ಬಟ್ ನಿನ್ನೆ ಅದರ ಅನುಮತಿಯನ್ನು ತೊಗೊಂಡು ಇವತ್ತು ಇಷ್ಟು ಮಾತ್ರಕ್ಕೆ ಒಂದು ಮಂಟಪದ ರೀತಿಯಲ್ಲಿ ಮಾಡಿ, ಒಂದು ದೇವಸ್ಥಾನದ ಫೀಲ್ ಬರೋ ಥರ ಮಾಡಿ, ಅಭಿಮಾನಿಗಳಿಗೆ ಒಂಚೂರು ಸಮಾಧಾನ ಮಾಡುವಂಥ, ಮಗು ಅಳ್ತಾ ಇದ್ದಾಗ ಅಮ್ಮ ತೊಡೆ ಮೇಲೆ ಹಾಕ್ಕೊಂಡು ಸಂತೈಸ್ತಾರಲ್ಲ, ಆ ರೀತಿದು ಒಂದು ಸಣ್ಣ ಸಮಾಧಾನ ಅಷ್ಟೇ. ಬಟ್ ಅವರನ್ನು ಸಮಾಧಾನ ಮಾಡಲಿಕ್ಕೆ ಅಭಿಮಾನ್ ಸ್ಟುಡಿಯೋನೇ ಬರಬೇಕು ಸರ್. ಅದೇ ರೀತಿ ಇವಾಗ ಸುದೀಪ್ ಅವರು ತೊಗೊಂಡಿರೋ 10 ಎಕರೆ ಜಾಗ. ಸೊ ನೀವು ಮೊನ್ನೆ ಮಾತಾಡ್ಬೇಕಾದ್ರೆ ಬೇರೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರೆ ಅದು ಯಾವುದೇ ಕಾರಣಕ್ಕೂ ಈಕ್ವಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೌದು. ಸೊ ಅಲ್ಲೂ ಕೂಡ ಇವತ್ತು ಒಂದು ನೀಲಿ ನಕ್ಷೆ ರಿಲೀಸ್ ಆಗುತ್ತೆ ಅಂತ. ಹೌದು. ಯಾಕಂದರೆ ನೋಡಿ, ಇದು ಅಭಿಮಾನ್ ಸ್ಟುಡಿಯೋದು 15 ವರ್ಷದಿಂದ ವಿವಾದದಲ್ಲಿದೆ. ಪ್ರತಿ ಸಲ ಅಲ್ಲಿ ಇರುತ್ತೋ ಇಲ್ಲವೋ ಅನ್ನೋಂತಹ ಗೊಂದಲ ಎಲ್ಲ ಅಭಿಮಾನಿಗಳಿಗಿದೆ. ಆ ಗೊಂದಲ ಮುಂದಿನ ವರ್ಷದಿಂದ ಇರಬಾರ್ದು. ಎಲ್ಲಿಲ್ಲ ಅಂದರೂ ಕೂಡ ಬೆಂಗಳೂರಲ್ಲಿ ಇಂಥ ಕಡೆಗೆ ನಿರಂತರ ಕಾರ್ಯಕ್ರಮ ಇದ್ದೇ ಇರುತ್ತೆ ಅನ್ನೋಂತಹ ನಂಬಿಕೆಯಿಂದ ಅವರು ಬರಬೇಕು. ಆ ಕಾರಣಕ್ಕೋಸ್ಕರ ಒಂದು ದರ್ಶನ ಕೇಂದ್ರ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಭಾಳ ಅದ್ಭುತವಾಗಿ ಬರುತ್ತೆ, ಇಡೀ ದೇಶದಲ್ಲೇ ಮೊದಲು. ಅದರದ್ದು ಇವತ್ತು ಸಂಜೆ 4:15ಗೆ ಆ ಬ್ಲೂ ಪ್ರಿಂಟನ್ನು ಥಿಯೇಟ್ರಲ್ಲಿ, ದೊಡ್ಡ ಥಿಯೇಟ್ರಲ್ಲಿ, ಕಲಾವಿದರ ಸಂಘದಲ್ಲಿ ಆ ಸ್ಕ್ರೀನ್ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ನೀವು ಎಲ್ಲ ಬನ್ನಿ ಸರ್. ಅದೇ ರೀತಿ ಅಭಿಮಾನ್ ಸ್ಟುಡಿಯೋ ಜಾಗ ಏನಿದೆ ಗೌರ್ಮೆಂಟ್ ಕೊಟ್ಟಿತ್ತು, ಅದನ್ನು ಅರಣ್ಯ ಇಲಾಖೆ ವಾಪಸ್ ಪಡಿತೀವಿ ಅಂತ ಹೋದಾಗ ಮಗಳು ನಾನು ಕೇಸ್ ಹಾಕ್ತೀನಿ ಅಂತಾರೆ, ಏನೋ ಅವ್ರ ಸ್ವಯಾರ್ಜಿತ ಆಸ್ತಿ ಅನ್ನೋ ಥರ. ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್? ನಾನು ಅವ್ರ ಬಂಡ ಧೈರ್ಯವನ್ನು ಭಾಳ ಮೆಚ್ತೀನಿ ಸರ್. ನೀವು ಮೆಚ್ಚಬೇಕು. ಸರ್ಕಾರ ಮುಟ್ಗೋಲು ಹಾಕ್ಕೊಂಡ್ರು ಕೂಡ ಕಾಂಪೌಂಡ್ ಹಾಕ್ಕೋತಾರೆ. ಸರ್ಕಾರ ಮುಟ್ಗೋಲು ಹಾಕ್ಕೊಂಡ್ರು ಕೂಡ ಅದನ್ನು ಅಗ್ರಿಮೆಂಟ್ ಮಾಡ್ಕೋತಾರೆ ಮಾರಾಟ ಮಾಡಲಿಕ್ಕೆ. 14 ಕೋಟಿಗೆ 1 ಎಕರೆ. ಸರ್ಕಾರ ಮುಟ್ಗೋಲು ಹಾಕ್ಕೋತೀನಿ ಅಂತಂದರೂ ಕೂಡ ಕೋರ್ಟಲ್ಲಿ ಕೇಸ್ ಹಾಕ್ಕೋತಾರೆ, ಸ್ಟೇ ಆರ್ಡರ್ ತರ್ತಾರೆ. ನನಗೆ ಡೌಟ್ ಬರೋದು, ಸರ್ಕಾರಕ್ಕಿಂತ ಇವರು ಇಷ್ಟು ಸ್ಟ್ರಾಂಗ ಅಂತ, ಇವರೇನು ಪ್ಯಾರಲಲ್ ಗೌರ್ಮೆಂಟಾ ಅಂತ. ಸರ್ಕಾರ ಮಾತ್ರ ತುಂಬ ವೀಕ್ ಆಗಿಬಿಟ್ಟಿದೆ ಇವ್ರ ವಿಷಯದಲ್ಲಿ. ಬಹುಶಃ ಸರ್ಕಾರಕ್ಕೆ ಅದರ ಶಕ್ತಿ ಅರಿವಾಗಲಿ ಅಂತ ಈ ಸಂದರ್ಭದಲ್ಲಿ ಇಲಾಖೆ ನೋಟಿಸ್ ಕೊಟ್ಟ ದಿವಸ ನೆಕ್ಸ್ಟ್ ಡೇ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ, ಅದು ಹೆಂಗೆ ತೊಗೊಂಡ್ಬಿಡ್ತಾರೆ, ನಮಗೆ ಬರಬೇಕಾಗಿದ್ದ ಜಾಗ ಅದು, ನಾನು ಕಾನೂನಾತ್ಮಕವಾಗಿ ಹೋರಾಡ್ತೀನಿ. ಎಕ್ಸಾಕ್ಟ್ಲಿ, ಈ ಪಾಯಿಂಟ್ ಟು ಬಿ ನೋಟೆಡ್. ನನಗೆ ಬರಬೇಕಾಗಿದ್ದು ಅಂತ ಇದ್ದಾರೆ. ಇದು ಕನ್ನಡ ನಾಡಿಗೆ ಕೊಟ್ಟದ್ದು, ಕನ್ನಡ ಒಂದು ಸ್ಟುಡಿಯೋಗೆ, ಚಲನಚಿತ್ರರಂಗಕ್ಕೆ ಪೂರಕವಾಗಿ ಆಗಬೇಕಾದದ್ದು. ಆದರೆ ಅವ್ರು ಹೇಳ್ತಿರೋದು ನನಗೆ ಅಂತೇಳ್ಬಿಟ್ಟು 20 ಎಕರೆನ 10 ಎಕರೆ ಮಾರಾಟ ಮಾಡಿಕೊಂಡು ತಿಂದವ್ರೆ. ಸೊ ಇನ್ನು 10 ಎಕರೆಯಲ್ಲಿ ಇವತ್ತು ಇಷ್ಟೆಲ್ಲ ರದ್ದಾಂತಗಳು ಎಬ್ಬಿಸ್ತಾ ಇದ್ದಾರೆ. ತಮ್ಮ ಸ್ವಂತ ತಾತನ ಪುಣ್ಯಭೂಮಿ ಯಾರಿಗೋಸ್ಕರ ಕೊಟ್ಟಿದ್ದ ಜಾಗ, ಬಾಲಣ್ಣನವ್ರಿಗೋಸ್ಕರ. ಆ ಬಾಲಣ್ಣನ ಸಮಾಧಿಯನ್ನೇ ತೆರವುಗೊಳಿಸಿದಂತಹ ಮನಸ್ಥಿತಿ ಅವರದ್ದು. ಆದ್ದರಿಂದ ಸರ್ಕಾರ ಅವರ ವಿರುದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು. ಇದು ಬರೀ ವಿಷ್ಣು ಅಭಿಮಾನಿಗಳದಲ್ಲ, ಈ ನಾಡಿಗೆ, ಈ ಸರ್ಕಾರಕ್ಕೆ ತೆರಿಗೆ ಕಟ್ಟುವಂತಹ ಪ್ರತಿಯೊಬ್ಬರು ಹಕ್ಕೊತ್ತಾಯ ಕೂಡ. ಯಾಕಂದರೆ ಭೂಮಿ ಪ್ರತಿಯೊಬ್ಬ ಕನ್ನಡಿಗಂದು ಕೂಡ. ಅದು ಯಾರ್ದು ಈ ಥರ ಪರಾಭಾರಿ ಆಗ್ತಾಯಿದ್ರೆ ಯಾವ ಕನ್ನಡಿಗನೂ ನೋಡ್ಕೊಂಡಿರಲ್ಲ. ನಾವು ಇದನ್ನು ವಿಷ್ಣು ಅಭಿಮಾನಿಗಳ ಹೋರಾಟ ಅಂತ ಪಕ್ಕಕ್ಕಿಟ್ಟೆ ಇದನ್ನು ಒಂದು ಕನ್ನಡ ನಾಡಿನ ಪ್ರಜ್ಞಾವಂತರ ಹೋರಾಟವಾಗಿ ರೂಪಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಈ ಸರ್ಕಾರ ಈ ಸೂಕ್ತವಾದ ಕ್ರಮ ಕೈಗೊಳ್ಳದೈತೆ ಸರ್. ಇದೆಲ್ಲರ ಜೊತೆ ಈ ಸತಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಒಂದು ಕಡೆ ಅವ್ರು ಬದುಕಿದ್ದಾಗಲೇ ಕೊಡಬೇಕಾಗಿತ್ತು ಅನ್ನೋ ಮಾತುಗಳು ಕೇಳಿ ಬಂತು ಅಭಿಮಾನಿಗಳಿಂದ. ಇವಾಗ ಎಷ್ಟು ಖುಷಿ ಇದೆ. ಖುಷಿ ಅಲ್ಲ ಸರ್, ನಾನು ಹೇಳಿದೆ ನನ್ನ ಆಯುಸ್ಸಿನ 1-2 ವರ್ಷ ಜಾಸ್ತಿ ಆಗೋಯ್ತು ಅಂತ. ಅಷ್ಟು ಖುಷಿ ಪಟ್ಟಿದ್ದೀವಿ. ಯಾಕಂದರೆ 15 ವರ್ಷ ಒಂದು ಬೇಡಿಕೆ ಇತ್ತು ನಮ್ಮದು. ಅದು ಬೇಡಿಕೆ ಏನಾಗಿತ್ತು ಅಂದರೆ, ಅವ್ರಿಗೆ ಅರ್ಹತೆ ಇದೆ ಕೊಡಿ ಅಂತ ಹೇಳಿ. ನಾವು ಬಲವಂತ ಮಾಡಿದ್ದಕ್ಕೆ ಕೊಡಿ ಅಂತಲ್ಲ, ಅವ್ರಿಗೆ ಅರ್ಹತೆ ಇದೆ ಕೊಡಿ ಅಂತ. ಸರ್ಕಾರಗಳು ಒಂದೊಂದು ಸಲ ಲೆಕ್ಕಾಚಾರಗಳಿರುತ್ತೆ ಸರ್ ಅವರಿಗೆ. ಆ ಲೆಕ್ಕಾಚಾರಗಳು ತಲೆ ಕೆಳಗೆ ಆಗಿಬಿಡುವಂತಹ ಸನ್ನಿವೇಶ ಬಂದಾಗ ಇಂತಹದ್ದೆಲ್ಲ ಆಗುತ್ತೆ. ಸೊ ವಿಷ್ಣುವರ್ಧನ್ ಅವರಿಗೆ ಕೊಡಲೇಬೇಕಾದಂತಹ ಅನಿವಾರ್ಯತೆ ಅವರಿಗೆ ಎದುರಾಯಿತು. ಅದಕ್ಕೆಲ್ಲ ಕಾರಣ ಅವರ ಸಾಧನೆಗಳು, ಅವರ ಕನ್ನಡದ ಅಸ್ಮಿತೆಯನ್ನು ದೇಶದಾದ್ಯಂತ ಮೆರೆಸಿದ ರೀತಿ. ಮತ್ತು ಇಷ್ಟು ವರ್ಷಗಳಾದರೂ ಕೂಡ ನೋಡಿ, ಅಸಂಖ್ಯ ಸಂಖ್ಯೆಯ ಅಭಿಮಾನಿಗಳು, ಯಾರಾದರೂ ಒಬ್ಬ 16 ವರ್ಷ ಆದಮೇಲೂ ಕೂಡ ಹೀಗೆ ಒಂದು ಎದೆ ಕೊಟ್ಟು ನಿಲ್ಲುವಂಥ ಇನ್ನೊಂದು ಅಭಿಮಾನಿ ಪಡೆಯನ್ನು ತೋರಿಸಿ ಸರ್.
ಭಾಳ ಅದ್ಭುತವಾಗಿ ಇವತ್ತಿಗೂ ಅವ್ರನ್ನ ಆರಾಧಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಸರ್ಕಾರಿಗೆ ಅರ್ಥವಾಯಿತು, ಅದರಿಂದ ಕೊಟ್ಟಿದ್ದಾರೆ ಸರ್. ಸೊ ಅದೇ ರೀತಿ ಈಗ ಅಭಿಮಾನಿ ಸ್ಟುಡಿಯೋನು ಸಮಾಧಿನ ಧ್ವಂಸ ಮಾಡಿದ್ದು ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಕರ್ನಾಟಕ ರತ್ನ ಕೊಟ್ಬಿಟ್ಟು ಕಣ್ಣು ಕೆಲಸ ಮಾಡ್ತಾರೆ ಸರ್ಕಾರ ಅಂತ. ಇಲ್ಲ ಸರ್, ಕಣ್ಣು ಒರೆಸೋ ಕೆಲಸ ಇಲ್ಲ. ನಾವು ಕಣ್ಣು ಒರೆಸ್ಕೊಂಡೇ ಇಲ್ಲ. ಇನ್ನು ನಮ್ಮಲ್ಲಿ ಕಣ್ಣೀರು ಇನ್ನೂ ಸುರಿತಾನೇ ಇದೆ. ನಾವಿನ್ನೂ ಒರೆಸ್ಕೊಂಡಿಲ್ಲ. ನಾವು ಒರೆಸ್ಕೊಳ್ಳೋದು ಯಾವಾಗಂದರೆ ಅಭಿಮಾನಿ ಸ್ಟುಡಿಯೋ ಆದಮೇಲೆ. ಸೊ ಅಲ್ಲಿವರೆಗೂ ಕೂಡ ಅಲ್ಲಿವರೆಗೂ ನಮ್ಮ ಸುರಿತಾನೇ ಇರುತ್ತೆ ಕಣ್ಣೀರು. ಸರ್, ಇದು ಕರ್ನಾಟಕ ರತ್ನ ಪ್ರಶಸ್ತಿ ಎಲ್ರಿಗೂ ಖುಷಿ ತಂದಿರುವಂಥ ವಿಚಾರ. ಅಂದರೆ ಸುದೀಪ್ ಸರ್ ಅವರು ಕೂಡ ನಿಮ್ಮ ಆತ್ಮೀಯರು. ಸೊ ಅವರು ಏನು ನಿಮ್ಮ ಹತ್ರ ಯಾವ ರೀತಿ ಹಂಚ್ಕೊಂಡ್ರು ಅಂತ ಇವಾಗ ಟ್ವೀಟ್ ಮಾಡಿದಾರಲ್ಲ ಕರ್ನಾಟಕ ರತ್ನ, ಅದಕ್ಕೆ ಸಂಬಂಧಪಟ್ಟಾಗಿ ಖುಷಿ ಪಟ್ಟಿದ್ದಾರೆ ಅವರು, ಟ್ವೀಟ್ ಮಾಡಿದ್ದಾರೆ ನೋಡಿ. ಸೊ ಕರ್ನಾಟಕ ರತ್ನ ಸಿಕ್ಕಿದೆ, ಅದರ ಸಂಭ್ರಮ ಇದೆಯಲ್ಲ, ಅದರ ಪ್ರಶಸ್ತಿ ಪ್ರದಾನ ಈ ನಾಡಿನ ಬಹುದೊಡ್ಡ ಸಂಭ್ರಮವಾಗಿ ನಾವೆಲ್ಲ ಸಮಸ್ತ ಅಭಿಮಾನಿಗಳು ಸೇರಿ ಮಾಡ್ತೀವಿ. ಪ್ರತಿ ಊರಿಂದ ಒಂದೊಂದು ಬಸ್ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಪ್ರತಿ ಏರಿಯಾಗಳಿಂದ ಒಂದು ರೈಲುಗಳು ಬುಕ್ ಮಾಡ್ಕೊಂಡು ಬರಬೇಕು ಉತ್ತರ ಕರ್ನಾಟಕದಿಂದ. ಅವತ್ತು 1,00,000 ಜನ ವಿಧಾನಸೌಧ ಮುಂಭಾಗದಲ್ಲಿ ಸೇರಬೇಕು. ಗಲ್ಲಿಯಲ್ಲೂ ಕೂಡ ಸಂಭ್ರಮ ಆಗಬೇಕು. ಈ ಥರದ್ದೆಲ್ಲ ಪ್ಲ್ಯಾನಿಂಗ್ ಇಟ್ಕೊಂಡು ಈಗಲಿಂದನೇ ಸಿದ್ಧ ಮಾಡ್ತೀವಿ. ನವೆಂಬರ್ 1ಕ್ಕೆ ಈ ನಾಡು ಬಹಳ ದೊಡ್ಡ ಉತ್ಸವಕ್ಕೆ ಸಾಕ್ಷಿಯಾಗುತ್ತೆ, ಅದಂತೂ ನಂಬಿಕೆ ಇದೆ. ಕನ್ನಡ ಚಿತ್ರರಂಗದ ಜೊತೆಗೆ ಬೇರೆ ಚಿತ್ರರಂಗದವ್ರು ಯಾರಾದರೂ ಆ ಸಂದರ್ಭದಲ್ಲಿ ಬರಲೇಬೇಕು. ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ವಿಷ್ಣು ಸರ್ಗೆ ಆತ್ಮೀಯವಾಗಿದ್ದಂತಹ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಈ ಎಲ್ಲ ಕಡೆಯಿಂದ ಕೂಡ ಖ್ಯಾತನಾಮರನ್ನು ಕರೆಸಲೇಬೇಕು. ಅವತ್ತು ಕರೆಸಿ ಅದೊಂದು ದೊಡ್ಡ ಸಂಭ್ರಮ. ಬರೀ ಪ್ರಶಸ್ತಿ ಕೊಟ್ಟು ಅರ್ಧ ಗಂಟೆಯಲ್ಲಿ ಮುಗಿಸುವಂಥದ್ದಲ್ಲ, ಸಾಂಸ್ಕೃತಿಕ ಉತ್ಸವ ಆಗಬೇಕು. ಸಮಸ್ತ ಕನ್ನಡ ಚಿತ್ರರಂಗ ಅದರಲ್ಲಿ ಭಾಗವಹಿಸಬೇಕು. ಮತ್ತು ಅಭಿಮಾನಿಗಳಿಗೆ ಒಳ್ಳೆಯ ಸೂಕ್ತ ಆಸನದ ವ್ಯವಸ್ಥೆ ಮಾಡಬೇಕು, ಸೂಕ್ತ ಬಂದೋಬಸ್ತು ಮಾಡಬೇಕು. ಮತ್ತು ಅವರು ಹೊರಗಡೆಯಿಂದ ಬರೋರಿಗೆಲ್ಲನೂ ಕೂಡ ಒಂದು ರೈಲು ವ್ಯವಸ್ಥೆ ಅದಕ್ಕೆಲ್ಲ ಒಂದು ಸಮರ್ಪಕವಾದ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಕೂಡ ನಾವು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಸೊ ಅದರ ಅನುಸಾರ ಆಗುತ್ತೆ.